ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಷೇರು ಮಾರುಕಟ್ಟೆಗೆ ಭಾರಿ ಹೊಡೆತ ಬೀಳ್ತಾ ಇದೆ. $116 ತಲುಪಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲನೆ ಆಗ್ತಾ ಇರುವಂತದ್ದು. $116 ತಲುಪಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಗಮನಿಸ್ತಾ ಹೋಗಬಹುದು, ಇನ್ನೂ ಕೂಡ ಈ ಬೆಲೆ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗ್ಬಿಟ್ಟಿದೆ. 1700 ಅಂಕ ಸೆನ್ಸೆಕ್ಸ್ ಕುಸಿತ ಆಗಿದೆ. ನಿಫ್ಟಿ 500 ಅಂಕ ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಇಂಧನ ದರ ಏರಿಕೆ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಈಗಾಗಲೇ LPG ಶಾರ್ಟೇಜ್ ಆಗ್ತಾ ಇದೆ. ಎಲ್ಲರೂ ಕೂಡ ಯುದ್ಧ ಆರಂಭ ಆಗುವಂತ ಸಂದರ್ಭದಲ್ಲಿ ಅನ್ಕೊಂಡಿದ್ರು ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರತ್ತೆ ಅಂತ. ಬಟ್ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಗ್ಯಾಸ್ ಅಲ್ಲಿ ಅಭಾವ ಉಂಟಾಗುತ್ತೆ, ಗ್ಯಾಸ್ನ ಪ್ರಮಾಣದಿಂದಾಗಿ ಕಡಿಮೆ ಪ್ರಮಾಣದಿಂದಾಗಿ ನಮ್ಗೆ ಇಲ್ಲಿ ಹೋಟೆಲ್ಗಳು ಬಂದಾಗುತ್ತೆ, ಯಾರು ಅನ್ಕೊಂಡಿರ್ಲಿಲ್ಲ. ಬಟ್ ನಿಧಾನವಾಗಿ ಪೆಟ್ರೋಲ್ ಡೀಸೆಲ್ ಕೂಡ ದರ ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಸರ್ ನ್ಯೂಸ್ 18 ಜೊತೆ ಜಾಯಿನ್ ಅಲ್ಲಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇರಾನ್ ಇಸ್ರೇಲ್ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಅಟ್ಯಾಕ್ಗಳು ಆಗ್ತಾ ಇದೆ. ಇದು ಭಾರತಕ್ಕೆ ಎಸ್ಪೆಷಲಿ ಷೇರು ಮಾರುಕಟ್ಟೆಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಸರ್? ನೋಡಿ, ಮೊದಲನೇ ರೂಪಾಯಿ 800 ಅಂಕ ಬಿಟ್ಟರೆ ಹತ್ತತ್ರ 70 ಅಂಕ ನಾವು ಕಾಣ್ತಾ ಇದ್ದೀವಿ. ಹಾಗೂ ಯುದ್ಧ ಸರ್ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಸಿಗ್ನಲ್ ಇದ್ ಕಡೆ ಬಂದು ಮಾತನಾಡಬಹುದಾ? ಹೇಳಿ ಸರ್, ಹೇಳಿ. ಷೇರುಪೇಟೆ ನೋಡೋದಾದ್ರೆ ಇವತ್ತು ಸೆನ್ಸೆಕ್ಸ್ ನಲ್ಲಿ 2.5 ಇಳಿಕೆ ಆದ್ರೆ ನಿಫ್ಟಿ 2800 ಅಂಕಗಳ ಆಗಿದೆ. ಹಾಗೂ ನಂತರ ನೋಡೋದಾದ್ರೆ ಮಾರ್ಕೆಟ್ ನಿಫ್ಟಿ ಕಟ್ಟಿದ್ದೀವಿ. ಮುಖ್ಯವಾಗಿ ನಾವು ಮತ್ತೆ ಸಂಪರ್ಕ ಮಾಡ್ತೀವಿ. ಗಮನಿಸ್ತಾ ಹೋಗ್ಬೋದು, ಈಗ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116 ತಲುಪಿರೋದು. ಅದ್ರ ಜೊತೆ ಡಾಲರ್ನ ಮುಂದೆ ರೂಪಾಯಿ ಬೆಲೆ ಕೂಡ ಭಾರಿ ಕುಸಿತ ಕಾಣುವಂತಹ ಚಾನ್ಸಸ್ ಒಂದ್ ಕಡೆ ಇದೆ. ಈಗಾಗಲೇ ನೋಡ್ತಾ ಹೋದ್ವಿ ನಾವು, ಕತಾರ್ನಲ್ಲೂ ಕೂಡ ವಿಶ್ವದಲ್ಲೇ ಅತಿ ದೊಡ್ಡ LPG ಉತ್ಪಾದನಾ ಘಟಕದ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡ್ತು. ಹಾಗಾಗಿ ಈಗ ಗ್ಯಾಸ್ ಬೆಲೆ ಕೂಡ ದುಬಾರಿ ಆಗುತ್ತೆ. ಅದ್ರ ಜೊತೆಗೆ ತೈಲ ಘಟಕಗಳು ಇಲ್ಲಿ ಯುದ್ಧದಲ್ಲಿ ಮೇನ್ ಟಾರ್ಗೆಟ್ ಆಗ್ತದೆ. ಯಾಕಂದ್ರೆ ಆರ್ಥಿಕ ಒಂದು ಸ್ಥಿರತೆಯನ್ನ ಏರುಪೇರು ಮಾಡುವಂತಹ ನಿಟ್ಟಿನಲ್ಲಿ ಆಯಾಯ ರಾಷ್ಟ್ರಗಳಿಗೆ ಪೆಟ್ಟು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ಇರಬಹುದು, ಇರಾನ್ ಇರಬಹುದು, ಪ್ರತಿ ದಾಳಿಗಳನ್ನ ಮಾಡ್ತಾ ಇದೆ. ನಾಗರಿಕರನ್ನು ಕೂಡ ಈಗ ಗುರಿಯಾಗಿ ಅಟ್ಯಾಕ್ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಓವರ್ ಆಗಿ ವಿಶ್ವದ ವ್ಯಾಪಾರದಲ್ಲೂ ಕೂಡ ಏರುಪೇರು ಆಗ್ತಿದೆ. ಅದ್ರ ಜೊತೆಗೆ ಭಾರತಕ್ಕೂ ಕೂಡ ಹೊಡೆತ ಅಂತೂ ತಪ್ಪಿದ್ದಲ್ಲ ಅಂತಾನೆ ಹೇಳಬಹುದು. ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಸರ್. ಸರ್ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈಗ ಷೇರು ಮಾರ್ಕೆಟ್ ಅಲ್ಲಿ ಏನೆಲ್ಲ ಏರುಪೇರು ಆಗಬಹುದು ಸರ್, ನೀವು ಹೇಳ್ತಾ ಹೋಗ್ತಿದ್ರಿ? ಅದೇ ಇವಾಗ ಆಲ್ರೆಡಿ ಸೆನ್ಸೆಕ್ಸ್ ನಿಫ್ಟಿಯಲ್ಲಿ ಒಟ್ಟಾರೆ ನೋಡೋದಾದ್ರೆ ಒಂದು 15% ಇಳಿಕೆಯನ್ನ ಯುದ್ಧ ಶುರುವಾದ ನಂತರ ಕಳೆದ ಒಂದು 20 ದಿವಸದಲ್ಲಿ ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಗ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ಅದು ನೆಗೆಟಿವ್ ಕೊಡುತ್ತೆ. ಹೌದು. ಪ್ರತಿ $1 ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ ಪ್ರತಿ ಬ್ಯಾರೆಲ್ಗೆ. ನಮ್ಮ ಇಂಪೋರ್ಟ್ ಬಿಲ್ ಏನಿದೆ ಆಮದು ಮಾಡಿಕೊಳ್ಳುವಂತಹ ಇಂಪೋರ್ಟ್ ಅದು $2 ಬಿಲಿಯನ್ ಏರಿಕೆ ಆಗುತ್ತೆ. ಕೇವಲ $1 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಏರಿಕೆ ಆದ್ರೆ 1.5 ತಿಂಗಳ ಹಿಂದೆ ಕಚ್ಚಾ ತೈಲ $60 ಪ್ರತಿ ಬ್ಯಾರೆಲ್ಗೆ ಸಿಗ್ತಾ ಇದ್ದಿದ್ದು ಇವತ್ತು ಕಚ್ಚಾ ತೈಲದ ದರಗಳನ್ನ ತಾವು ನೋಡೋದಾದ್ರೆ ಹತ್ತತ್ರ $100-115 ಪ್ರತಿ ಬ್ಯಾರೆಲ್ಗೆ ಹೋಗಿದೆ. ಅಂದ್ರೆ ಕಚ್ಚಾ ತೈಲದ ಬೆಲೆಗಳ ಶೇಕಡ 80-90% ಏರಿಕೆಯನ್ನ ಕೇವಲ ಕಳೆದ 1-1.5 ತಿಂಗಳಲ್ಲಿ ನೋಡಿದ್ದೀವಿ. ನೀವು LPG ಅನ್ನು ಕೂಡ ನೋಡೋದಾದ್ರೆ ಈ ರೈಟ್ ಆಫ್ ಫಾರ್ಮರ್ಸ್ ಏನಿದೆ ಅದನ್ನ ಪಾಸ್ ಮಾಡಿಕೊಂಡು ಹತ್ತತ್ರ 80% ನಮ್ಮ LPG ಪೂರೈಕೆ ಆಗೋದೇ ಈ ರೈಟ್ ಆಫ್ ಫಾರ್ಮರ್ಸ್ ಇಂದ ಬರುವಂತಹ ಇಂಪೋರ್ಟ್ ಏನಿದೆ ಅಲ್ಲಿಂದ. ಒಂದ್ ಕಡೆ LPG ಅಭಾವದಿಂದ ಏನಾಗುತ್ತೆ, LPGಯನ್ನ ನಪ್ಕೊಂಡು ನಡೆಸುವಂತಹ ಅನೇಕ ಉದ್ಯಮಿಗಳೇನೇನಿರ್ತವೆ ಸೆಕ್ಟರ್ಸ್ಗಳು, ನೀವು ಇವಾಗ ಬರೀ ಹೋಟೆಲ್ ಉದ್ಯಮ ಒಂದೇ ಅದೇ ಅನೇಕ ಬೇರೆ ಇಂಡಸ್ಟ್ರೀಸ್ ಅಂತಾನು ಕೂಡ ಹೇಳ್ತೀವಿ. ಎಲ್ಲೆಲ್ಲಿ ಫರ್ನೆಸ್ ಗಳನ್ನ ಗ್ಯಾಸ್ ಮುಖಾಂತರ ಉಪಯೋಗಿಸ್ಕೊಟ್ಟು ಅದು ಅಲ್ಯೂಮಿನಿಯಂ ಸ್ಟೀಲ್ ಆಗಿರ್ಬೋದು, ಈ ತರ ಅನೇಕ ಇಂಡಸ್ಟ್ರೀಸ್ ಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಸೊ ಏನು ಭಾರತ ದೇಶ ಇಡೀ ವಿಶ್ವದಲ್ಲಿ ನಂಬರ್ 1 ನಮ್ಮ GDP ಗ್ರೋತ್ ರೇಟ್ 7-7.5% ಇತ್ತು.
ಯುದ್ಧ ಇದ್ದಾಗ ಅದು 1% ಆಗಿ ನಮ್ಮ ಪ್ರಗತಿ ಗ್ರೋತ್ ರೇಟ್ ಏನಿದೆ ಅದು 6.5%ಗೆ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಹಾಗೂ ಈ ಕಚ್ಚಾ ಏರಿಕೆಯಿಂದ ಖಂಡಿತವಾಗ್ಲೂ ನಮ್ಮ ಫಿಸಿಕಲ್ ಡೆಫಿಸಿಟ್ ಮತ್ತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ನೆಗೆಟಿವ್ ಆಗುತ್ತೆ. ಆದ್ರೆ ಇಷ್ಟ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪೆಟ್ರೋಲ್ ಡೀಸೆಲ್ ಯಾವುದೇ ರೀತಿಯಾದಂತಹ ದರ ಏರಿಕೆ ಮಾಡಿಲ್ಲ. ಯಾಕಂದ್ರೆ ದರಗಳು ಕೆಳಗಡೆ ಇದ್ದ ಅಂತಾರಾಷ್ಟ್ರೀಯ ಮಾರುಕಟ್ಟೆ $60 ಪ್ರತಿ ಬ್ಯಾರೆಲ್ ಬಿದ್ದಾಗ್ಲೂ ಕೂಡ ನಮ್ಗೇನ್ ಪೆಟ್ರೋಲ್ ಡೀಸೆಲ್ ಬೆಲೆ ಮಾಡಿರ್ಲಿಲ್ಲ ಕೇಂದ್ರ ಸರ್ಕಾರ. ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಮತ್ತೆ ಕೇಂದ್ರ ಸರ್ಕಾರ ಏನು ಅಧಿಕ ಲಾಭವನ್ನು ಮಾಡಿಕೊಂಡು ಅದನ್ನ ಇವಾಗ ಬಳಕೆ ಮಾಡಿಕೊಂಡು ಸಾಮಾನ್ಯ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಮಾಡಿಲ್ಲ. ಮುಂದುವರೆದಷ್ಟು ಕೂಡ ಕಚ್ಚಾ ತೈಲದ ಬೆಲೆಗಳು ಆಲ್ರೆಡಿ ಏನು $110 ಪ್ರತಿ ಬ್ಯಾರೆಲ್ಗೂ ಜಾಸ್ತಿ ಟ್ರೇಡ್ ಆಗ್ತಿರೋದ್ರಿಂದ ಜಾಸ್ತಿ ನಡೆದಷ್ಟು ಕೂಡ ಪೆಟ್ರೋಲ್ ಡೀಸೆಲ್ ದರಗಳ ಖಂಡಿತ ಏರಿಕೆ ದಿನಗಳಲ್ಲಿ ಕಾಣ್ತೀವಿ. ಹಾಗೂ ಇವಾಗ ಆಲ್ರೆಡಿ ಪ್ರೈವೇಟ್ ಮಾರ್ಕೆಟಿಂಗ್ ಕಂಪನೀಸ್ ಸೆಲ್ಫ್ ಪೆಟ್ರೋಲ್ ಬಂಕ್ ಈ ತರ ಎಲ್ಲಾ ಕಡೆ ಆಲ್ರೆಡಿ ಪೆಟ್ರೋಲ್ ಏರಿಕೆ ಆಗೋಗಿದೆ. ಸೊ ಖಂಡಿತ ಇವಾಗ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.